وبركاته. بسم الله الحمد لله الصلاة والسلام على أشرف المرسلين وعلى آله وصحبه أجمعين أما بعد. ಗೌರವಾನ್ವಿತ ಉಸ್ತಾದರೇ, ತೀರ್ಪುಗಾರರೇ ಹಾಗೂ ನನ್ನ ಪ್ರೀತಿಯ ಸಹಪಾಠಿಗಳೇ, ಅಸ್ಸಲಾಮು ಅಲೈಕುಂ. ಸೃಷ್ಟಿಯಲ್ಲಿ ಶ್ರೇಷ್ಠರಾದ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಚರಿತ್ರೆಯಲ್ಲಿ ಸ್ಮರಿಸಲ್ಪಡುವ ಇನ್ನೊಬ್ಬ ನೇತಾರನನ್ನು ಕಾಣಲು ಸಾಧ್ಯವಿಲ್ಲ. ಜನನಕ್ಕಿಂತ ಮೊದಲು ನಂತರವೂ ಜಗದೆಲ್ಲೆಡೆಯೋ ಹೊಗಳಲ್ಪಟ್ಟಿದ್ದಾರೆ, ಹೊಗಳಲ್ಪಡುತ್ತಲೇ ಇರುತ್ತಾರೆ. ಸುಧಾರಣವಾದಿಗಳೆಂದು ಹುಟ್ಟಿ ಬಂದ ಅನೇಕ ಮಂದಿ ಚರಿತ್ರೆಯ ಪಾಲುಗಾವಿಗೆ ಸೇರಲ್ಪಟ್ಟಿದ್ದಾರೆ. ಕೆಲವು ಪ್ರತಿಭೆಗಳು ಬರಹಗಳು ಇದ್ದರು, ಅದು ಯಾವುದು ಪರಿಪೂರ್ಣವಲ್ಲ. ಆದರೆ ಅದು ಎಲ್ಲಕ್ಕಿಂತಲೂ ವ್ಯತಿರಿಕ್ತವಾಗಿ ಯಾವುದೇ ಪ್ರತಿಭೆ ಇಲ್ಲದೆ 14 ಶತಮಾನಗಳು ಕಳೆದರು ಜನಮಾನಸಗಳಲ್ಲಿ ಸಿಂಹಾಸನ ಕಟ್ಟಿ ವಿರಾಜಮಾನರಾಗಿರುವ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಮೂಲ್ಯ ನಾಯಕ ಅನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅವರ ಬದುಕಿನ ಪ್ರತಿಯೊಂದು ನಿಮಿಷಗಳಲ್ಲೂ ಅನುಜನರಾದ ಸ್ವಹಾಬಿಗಳು ತಪಸ್ಸು ಕುರಿತು ಕಲಿತರು. ಅವರ ಊರು, ಯೌವನ, ಬಾಲ್ಯ, ಯುದ್ಧ, ಯಾತ್ರೆ, ಅವರ ನಡತೆ, ಆರಾಧನೆ, ಆಹಾರ ಕ್ರಮ, ಹೀಗೆ ಎನಿಸಲು ಸಾಧ್ಯವಾಗದ ಅವರ ಬದುಕಿಗೆ ಸಂಬಂಧಪಟ್ಟ ಸಕಲ ವಿಷಯಗಳು ಸಂಪೂರ್ಣವಾಗಿ ದಾಖಲಿಸಲ್ಪಟ್ಟಿದೆ. ಅವರ ಅನುಯಾಯಿಗಳು ನಮ್ಮಂತೆ ಎದುರಿನಲ್ಲಿ ಹೋಗಲಿ ಅಟ್ಟಕ್ಕೇರಿಸಿ ಒಳಗೊಳಗೆ ಕತ್ತಿ ಮಸೆಯವರಲ್ಲ, ಪಠ್ಯದ ಅನುಸರಣೆಯನ್ನು ತೋದವರಲ್ಲ, ಪ್ರೇಮ ಎಂಬ ಮಹಾನ್ ಸಾಗರದಲ್ಲಿ ಮುಳುಗಿದವರು. ಅವರನ್ನು ಚಾಚು ತಪ್ಪದೆ ಅನುಸರಿಸಿದವರು. ಅವರ ಸಂರಕ್ಷಣೆಗಾಗಿ ಸ್ವಂತ ತಂದೆ ತಾಯಿಯನ್ನು ಸಮರ್ಪಿಸಲು ಸಿದ್ಧ ಎನ್ನುತ್ತಾ ಪಿತಾಕ ಹಬೀಬ್ ವ ಉಮ್ಮಿ ಎಂದು ಘೋಷಿಸಿದರು. ಇಂತಹ ಅನುಯಾಯಿಗಳು ಅವರಿಗೆ ಇದ್ದ ಕಾರಣ ಆ ಮಹಾನ್ ವ್ಯಕ್ತಿಯ ಚರಿತ್ರೆಯಲ್ಲಿ ಸಂಪೂರ್ಣವಾಗಿ ದಾಖಲಿಸಲ್ಪಟ್ಟಿದೆ. ಜಗತ್ತು ಆ ಮಹಾನ್ ನಾಯಕರನ್ನು ಪ್ರೀತಿಸಿದಂತೆ ಯಾರನ್ನು ಕೂಡ ಪ್ರೀತಿಸಲಿಲ್ಲ. ಜನರಲ್ಲಿ ತಾತ್ಕಾಲಿಕವಾದ ಪ್ರೀತಿಯನ್ನು ಉಂಟು ಮಾಡಿದ ಅನೇಕ ಮಂದಿ ಇದ್ದಾರೆ, ಆದರೆ ಅವರಲ್ಲಿ ಯಾರಿಗೂ ಕೂಡ ನಿಷ್ಕಲಂಕವಾದ ಪ್ರೀತಿಯನ್ನು ಪಡೆಯಲು ಅಸಾಧ್ಯವಾಯಿತು. ಫಿರ್ಔನ್, ನಮ್ರೂದ್, ಹಿಟ್ಲರ್ ಮುದ್ದಾದ ನರ ರಾಕ್ಷಸರು ಒಂದೆಡೆ ಚರಿತ್ರೆಯ ಒಂದು ಭಾಗದಲ್ಲಿ ಇಣುಕುತ್ತಿದ್ದರೆ, ಮಹಾತ್ಮ ಗಾಂಧಿ, ಅಂಬೇಡ್ಕರ್, ನೆಲ್ಸನ್ ಮಂಡೇಲಾ, ಇನ್ನೂ ಕೆಲವರು ನೆಟ್ಟನೆ ಆಟಗಳಿಂದ ಅವರ ಅಭಿಮಾನಿಗಳನ್ನು ಪಡೆದವರಿದ್ದಾರೆ. ಆದರೆ ಅಭಿಮಾನಿಗಳ ಪರಿಪೂರ್ಣ ಪ್ರೀತಿಯನ್ನು ಪಡೆಯಲು ಅಸಾಧ್ಯವಾಯಿತು. ಜೀವ ಬೇಕಾದರೆ ಜೀವ ನೀಡುವೆನು ಎಂಬುದೆಲ್ಲ ಕೇವಲ ಒಳಘೋಷಣೆ ಮಾತ್ರ, ಹೊರತು ಮಾಡಿ ತೋರಿಸಲು ಯಾರು ಸಿದ್ಧರಿರಲಿಲ್ಲ. ಇಂದು ಮುಸಲ್ಮಾನರು ದಿನದಿಂದ ದಿನಕ್ಕೆ ಬದಲಾಗುತ್ತಾ ಹೋಗುವ ಮಾಡೆಲ್ಗಳನ್ನು ಹಿಂಬಾಲಿಸಿ ಬದುಕುತ್ತಿದ್ದಾರೆ. ನಾವು ಇಂದು ಉತ್ತಮ